ತ್ಯಾಗದ ಕುರಿತು ಮಾತನಾಡಿದ್ದಾರೆ. ನಮ್ಮ ಮುಂದೆ ಕಣ್ಮುಂದೆ ಮತಾಂತರ ಅಂತ ಬಂದರೆ ಮೊದಲು ಜ್ಞಾಪಕ ಆಗುವಂಥದ್ದು ಚಾಲಕೀರ್ತಿ ಭಟ್ಟಾರಕರು. ಕಾರಣ ಇಷ್ಟೇ, ಅವರು ಈ ಮಠವನ್ನು ಎಲ್ಲವನ್ನು ಒಳಗೊಂಡು ನಡೆಸಿದಂಥವರು, ಎಲ್ಲರನ್ನು ಒಂದೇ ರೀತಿ ಕಂಡವರು, ಎಲ್ಲ ಸಮಾಜವನ್ನು ಒಟ್ಟುಗೂಡಿ ನಡೆಸಿಕೊಂಡು ಜೊತೆಗೆ ಸನಾತನ ಧರ್ಮ ಮತ್ತು ಜೈನ ಧರ್ಮದ ಸಂದೇಶವನ್ನು ಚಾಚೂ ತಪ್ಪದೆ ಇವತ್ತಾರು ಇಡೀ ಜಗತ್ತಿನಲ್ಲಿ ಒಬ್ಬ ಸನ್ಯಾಸಿಯಾಗಿ ಚಾಚೂ ತಪ್ಪದೆ 100% ಪಾಲನೆ ಮಾಡುವಂತಹ ಸ್ವಾಮೀಜಿಯವರಿದ್ರೆ ಅದು ಚಾಲಕೀರ್ತಿ ಭಟ್ಟಾರಕರು ಮಾತ್ರ ಅಂತ ಇಡೀ ಬೇರೆ ಧರ್ಮದವರು ಸೇರಿ ಇದಕ್ಕೆ ಈ ಮಠವನ್ನು ಪೋಷಣೆ ಮಾಡಿ ಪ್ರೋತ್ಸಾಹ ಮಾಡಿ ಆ ಮಟ್ಟಿಗೆ ಎತ್ತರಕ್ಕೆ ಬೆಳೆಸಿರುವಂಥದ್ದು ಕೂಡ ಬಹಳ ಅವಿನಾಭಾವ ಸಂಬಂಧ ಹೊಂದಿರೋದು ಕೂಡ ನಾವು ಇವತ್ತಿನ ಸಂದರ್ಭದಲ್ಲಿ ಸ್ಮರಿಸಬಹುದು. ಜೈನ ಮಠ ಅಂದ ತಕ್ಷಣ ಒಂದು ಸಮುದಾಯಕ್ಕೆ ಅಷ್ಟೇ ಸೀಮಿತ ಆಗಲಿಲ್ಲ, ಎಲ್ಲ ಧರ್ಮಗಳನ್ನ, ಎಲ್ಲ ವರ್ಗದ ಜನರನ್ನ, ಎಲ್ಲ ಭಾಗದ ಜನರನ್ನ ಸೆಳೆಯುವ, ಎಲ್ಲರೂ ತನ್ನವರು ಅಂತೇಳಿ ಒಪ್ಪಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದು ಶರಣಗೌಡ ಜೈನ ಮಠ. ಹಾಗಾಗಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಚಾಲಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರನ್ನ ನೆನಪು ಮಾಡಿಕೊಳ್ತಾ ನಿಮ್ಮೆಲ್ಲ ಚಪ್ಪಾಳೆ ಮೂಲಕ ಅವರನ್ನ ಸ್ಮರಣೆ ಮಾಡಿ ಈ ಹೊತ್ತಿನಲ್ಲಿ ಸ್ವಾಮೀಜಿಯವರು, ಕಿರಿಯ ಸ್ವಾಮೀಜಿಯವರು ಈಗ ಪಟ್ಟಕ್ಕೆ ಬಂದ ಮೇಲೆ ಇಲ್ಲಿ ಬಂದ ಮೇಲೆ ನೋಡುವ ಅನೇಕ ಬದಲಾವಣೆಗಳನ್ನು ತಂದಿದ್ದಾರೆ. ಚಾಮುಂಡರಾಯ ಮಠದಲ್ಲಿ ಪೀಠ ವೇದಿಕೆ ಹೋಗ್ತಾ ಇದ್ದೇವೆ, ಅದನ್ನು ಕೂಡ ಹೊಸದಾಗಿ ನಿರ್ಮಾಣ ಮಾಡುವಂಥ ಕೈಗೊಂಡಿದ್ದಾರೆ. ಇವತ್ತಿನ ಸಂದರ್ಭಕ್ಕೆ ಏನಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ಮಠವನ್ನು ಕಟ್ಟುವಂಥ ಕೆಲಸವನ್ನು ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾಗಿ ಅವರು ಹಿರಿಯ ವಯಸ್ಸಿನಲ್ಲೇ ಈ ಪೀಠಕ್ಕೆ ಬಂದಿದ್ರು ಕೂಡ ಇದನ್ನ ನಮ್ಮೆಲ್ಲರ ಪ್ರೀತಿಯ ಜೊತೆಗೆ ಎಲ್ಲರ ಭಕ್ತರ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ದಿವ್ಯ ಸಾನ್ನಿಧ್ಯದಲ್ಲಿ ಸಮಸ್ತ ಹಾಸನದ ಪತ್ರಕರ್ತರೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಿ. ಹಾಗೆ ಕೂಡ ಹಲವಾರು ವರ್ಷದಿಂದ ಈ ಒಂದು ವೃತ್ತಿಯಲ್ಲಿ ಇದ್ದುಕೊಂಡು ಸಮಾಜವನ್ನು ಜಾಗೃತಿಗೊಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಾ. ಪತ್ರಕರ್ತ ಅಂತಂದರೆ ಅದು ಕೇವಲ ಹೊಟ್ಟೆಪಾಡಿಗಾಗಿ ಮಾಡುವಂತಹ ವೃತ್ತಿ ಅಷ್ಟೇ ಅಲ್ಲದೆ ಅದೊಂದು ಸಮಾಜದ ಒಂದು ವಿಶೇಷ ಸ್ಥಾನ, ಸಮಾಜದ ಜನಗಳನ್ನ ಬಡಿದೆಬ್ಬಿಸುವಂತಹ ಒಂದು ದೊಡ್ಡ ಹೊಣೆಗಾರಿಕೆ, ಒಂದು ಜವಾಬ್ದಾರಿ ನಿಮ್ಮೆಲ್ಲರದು ಆಗಿರ್ತದೆ. ಹಾಗೆ ಈ ಸಮಾಜ ಅಂದ ತಕ್ಷಣ ಹಾಗೆ ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥದ್ದು ಎಲ್ಲವೂ ಕೂಡ ಇರ್ತದೆ. ಸಿಹಿ ಅಂತಂದ್ಮೇಲೆ ಕಹಿ ಇದ್ದೇ ಇರ್ತದೆ, ಒಳ್ಳೆಯದು ಅಂದಮೇಲೆ ಕೆಟ್ಟದ್ದು ಇದ್ದೇ ಇರ್ತದೆ. ಹಾಗೆ ಹೀಗೆ ಈ ಪತ್ರಕರ್ತರಾಗಿ ಸಮಾಜವನ್ನ ಮಾರ್ಗದರ್ಶನ ಮಾಡುವಂತಹ ಕೆಲಸವನ್ನು ಮಾಡಬೇಕು ಅಂತೇಳಿ ನೀವೆಲ್ಲರೂ ಜಾಗೃತರಾಗಿ ಯೋಚನೆ ಮಾಡಬೇಕಾಗ್ತದೆ. ಹಾಗೆ ಒಳ್ಳೆಯದು ಕೆಟ್ಟದು ಅಂತ ಇರ್ತಕ್ಕಂಥದ್ರಲ್ಲಿ ಹೆಚ್ಚು ನಾವು ಒಳ್ಳೆಯದಕ್ಕೆ ಆದ್ಯತೆಯನ್ನು ಕೊಡ್ಬೋದು. ಈ ಪತ್ರಕರ್ತರ ಈಗಿನ ಕಾಲದಲ್ಲಿ ಪತ್ರಿಕೆಗಳಲ್ಲಿ ಬರೀ ಕೆಟ್ಟ ಸುದ್ದಿಗಳೇ ಜಾಸ್ತಿ ಆಗಿರ್ತದೆ. ಯಾವ್ದಾದ್ರು ಒಂದು ಒಳ್ಳೆ ಮೊದಲು ಕೊಟ್ಟಿದ್ರು ನಾವು ಚರ್ಚೆ ಮಾಡ್ತೀವಿ. ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಆಗಿದೆ ಅಂದ ತಕ್ಷಣ ಅಲ್ಲಿ ಅದು ಸಮಾಜಕ್ಕೆ ಕಣ್ಣಿಗೆ ಕಡಿಮೆ, ಆದ್ರೆ ಕೆಟ್ಟದಾಗಿದೆ ಅಂದ ತಕ್ಷಣ ಜನಗಳಿಗೆ ಬೇಗ ಸುದ್ದಿ ಆಗಿರುತ್ತೆ. ಅದೊಂದು ಊರಲ್ಲಿ ಅದೊಂದು ಮನೆಗೆ ಬೆಂಕಿ ಬಿದ್ದಿದೆ ಅಂತಂದ್ರೆ ಇಡೀ ಊರಿಗೆ ಸುದ್ದಿ ಆಗಿರ್ತದೆ. ಆದ್ರೆ ಯಾರೋ ಹೊಸ ಮನೆ ಕಟ್ಟಿದ್ದಾರೆ ಅಂತಂದ್ರೆ ಅದು ಯಾವುದು ಕಡಿಮೆ. ಹಾಗೆ ಯಾವಾಗಲೂ ಕೂಡ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಯಾವಾಗಲೂ ಕೂಡ ಒಳ್ಳೆಯದನ್ನ ನಾವು ಯೋಚನೆ ಮಾಡಬೇಕು, ಒಳ್ಳೆಯದನ್ನ ಮಾಡುವುದಾಗಬೇಕು. ಹಾಗೆ ಒಳ್ಳೆಯ ಕೆಲಸಗಳಿಗೆ ಹೆಚ್ಚು ಪ್ರೋತ್ಸಾಹಗಳು ಸಿಗಬೇಕು, ಒಳ್ಳೆಯ ಕೆಲಸಗಳು ಹೆಚ್ಚು ಪ್ರಚಾರಗೊಳ್ಳಬೇಕು. ಹಾಗೆ ತಾವೆಲ್ಲರೂ ಪತ್ರಕರ್ತರು ಒಳ್ಳೆಯ ಸ್ಥಾನದಲ್ಲಿದ್ದೀರಾ. ಒಳ್ಳೆಯ ಅವಕಾಶ, ಒಳ್ಳೆಯ ಜವಾಬ್ದಾರಿ ನಮ್ಮೆಲ್ಲರಿಗೂ ಆಗಿದೆ. ಆ ಒಂದು ಒಳ್ಳೆಯ ಜವಾಬ್ದಾರಿಯನ್ನ ತಾವೆಲ್ಲರೂ ಕೂಡ